ಇವತ್ತು ನಮ್ಮನೆಯಲ್ಲಿ ಒಂದು ಹೆಲ್ತಿ ಜ್ಯೂಸ್ ಮಾಡಿದ್ದೆ. ಇದಕ್ಕೆ ಶಂಖಪುಷ್ಪ ಅಂತ ಒಂದು ಫ್ಲವರ್ ತಗೊಂಡಿದ್ದೀನಿ. ಒಂದು 10ರಿಂದ 12 ಇದನ್ನ ಇಂಗ್ಲಿಷ್‌ನಲ್ಲಿ ಮಾರ್ನಿಂಗ್ ಗ್ಲೋರಿ ಅಂತ ಕೂಡ ಕರೀತಾರೆ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಕಪ್ಪಲ್ಲಿ 15 ಮಿನಿಟ್ಸು ಬಿಸಿ ನೀರಿನಲ್ಲಿ ಸೋಕ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 10ರಿಂದ 12 ನೇರಳೆ ಹಣ್ಣು ಚೆನ್ನಾಗಿ ತೊಳ್ಕೊಂಡು ಬೀಜ ಎಲ್ಲ ತೆಗೆದು ಅದರ ಒಳಗಡೆ ಇರುವಂಥ ಪಲ್ಪ್ ಮಾತ್ರ ಮಿಕ್ಸಿ ಜಾರಿಗೆ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ನೇರಳೆ ಹಣ್ಣು ನಮ್ಮ ಬ್ಲಡ್‌ನ ಪ್ಯೂರಿಫೈ ಮಾಡುತ್ತೆ, ಮತ್ತು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಮತ್ತು ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್‌ನ ಸ್ಟೆಬಿಲೈಸ್ ಆಗಿ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಶಂಖಪುಷ್ಪ ಫ್ಲವರು ಒಂದು ನ್ಯಾಚುರಲ್ ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ, ಮತ್ತು ಮಕ್ಕಳಲ್ಲಿ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಸ್‌ನ ಕಡಿಮೆ ಮಾಡುತ್ತೆ, ಮತ್ತು ಇದರಲ್ಲಿರುವಂಥ ಕಾಮಿಂಗ್ ಏಜೆಂಟು ನಿದ್ದೆ ಕೂಡ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಶಂಖಪುಷ್ಪ ಫ್ಲವರ್ ಎಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ನೆಂದಿದೆ. ನೋಡಿ, ಕಲರ್ ಕೂಡ ಎಷ್ಟು ಬ್ಲೂ ಕಲರ್ ನ್ಯಾಚುರಲ್ ಆಗಿ ಬಂದಿದೆ. ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇದಕ್ಕೆ ಒಂದು 4ರಿಂದ 5 ಬ್ಲೂಬೆರೀಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕಲರ್‌ಫುಲ್ಲಾಗಿ ಕಾಣಿಸ್ತಾ ಇದೆ ಪರ್ಪಲ್ ಕಲರಿಗೆ. ಮಕ್ಕಳಿಗಂತೂ ಇದು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಬ್ಲೂಬೆರಿ ಫ್ರೂಟು ಅಷ್ಟೇನೆ ಹಾರ್ಟ್‌ಗೆ ತುಂಬಾ ಒಳ್ಳೆಯದು, ಆ್ಯಂಡ್ ಇಟ್ ಫೈಟ್ಸ್ ಅಗೇನ್ಸ್ಟ್ ಕ್ಯಾನ್ಸರ್ ಆ್ಯಂಡ್ ಡೈಜೆಷನ್ನ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ. ಮಕ್ಕಳಿಗೆ ಹೊರಗಡೆಯಿಂದ ತಂದು ಐಸ್ ಕ್ರೀಮ್‌ನ ಕೊಡೋದು ಬದಲು ಈ ಥರ ನ್ಯಾಚುರಲ್ ಫ್ರೂಟ್ಸಿಂದ ಮನೆಯಲ್ಲೇ ಈ ಥರ ಐಸ್ ಕ್ರೀಮ್ ಮಾಡಿ ಕೊಟ್ಟರೆ ನೋಡಿ, ಹೆಲ್ತ್‌ಗೂ ತುಂಬಾ ಒಳ್ಳೆಯದು. ಎಷ್ಟು ಕಲರ್‌ಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ, ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.